ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಫೆಬ್ರವರಿ ಮಾಸದಲ್ಲಿ ಈಗ ಮಾಘ ಮಾಸ ಆರಂಭವಾಗಿದೆ. ಪವಿತ್ರ ನದಿ ಸ್ನಾನಗಳಾಗಿರ್ಬೋದು, ಆ ಪರಮೇಶ್ವರನ ಸನ್ನಿಧಾನದಲ್ಲಿ ನಾವು ಮಾಡುವಂತಹ ಪೂಜೆಗಳಾಗಿರ್ಬೋದು, ಇದೇ ಮಾಸದಲ್ಲಿ ಬರುವಂತಹ ಮಹಾಶಿವರಾತ್ರಿಯ ಪರ್ವದಿನವಾಗಿರಬಹುದು. ಈ ಫೆಬ್ರವರಿ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಸ್ಥಿತಿ ಇದೆ, ಯಾವ ಗೋಚಾರ ಫಲಗಳಿಂದ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ ಅಂತ ನೋಡುತ್ತಾ ನಾವು ಹಿಂದಿನ ವಿಡಿಯೋಗಳಿಂದ ಈಗ ಈ ದಿನ ಕನ್ಯಾ ರಾಶಿ, ರಾಶ್ಯಾಧಿಪತಿ ಬುಧ ಆಗಿರುವಂತಹ ಕನ್ಯಾ ರಾಶಿ ಜಾತಕರಿಗೆ ಈ ಫೆಬ್ರವರಿ ಮಾಸ ಯಾವ ವಿಷಯದಲ್ಲಿ ಅನುಕೂಲವಾಗಿರುತ್ತೆ, ಯಾವ ಗೋಚಾರ ಫಲಗಳು ಇವರಿಗೆ ಅನುಕೂಲ ಮಾಸವಾಗಿ ಇವರಿಗೆ ಈ ಮಾಸ ಒಂದು ಅದ್ಭುತ ರೀತಿಯಲ್ಲಿ, ಯಾಕಂದರೆ ಈ ಕಳೆದ 6 ತಿಂಗಳಿಂದ ಸಾಕಷ್ಟು ವಿಷಯಗಳಿಂದ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಸಣ್ಣ ಪುಟ್ಟ ಆತಂಕಗಳಾಗಿರ್ಬೋದು, ಅವಮಾನಗಳಾಗಿರ್ಬೋದು ನೋಡಿರುವಂತಹ ಕನ್ಯಾ ರಾಶಿಯವರಿಗೆ ಇದೇ ಮಾಸದಲ್ಲಿ ಕುಜ ಮಹಾಶಯ ಮಂಗಳ ಕೆಂಪು ಅಂಗಾರಕ ಕೆಂಪುಕಾರಕ ಅಂತ ಹೇಳ್ತೀವೋ, ಕೆಂಪು ಗ್ರಹವು ಏನಿರುತ್ತೋ ಆ ಕುಜ ಅನುಕೂಲ ಸ್ಥಿತಿಗೆ ಬರುತ್ತಾ ಇದೆ. ಅಂದರೆ ಇಷ್ಟೂ ದಿನಗಳ ಕಾಲ ಪ್ರತಿಕೂಲ ಫಲಗಳು ನೀಡಿರುವಂತಹ ಕೆಲವು ಗ್ರಹಗಳು ಈಗ ಷಷ್ಠಸ್ಥಾನಕ್ಕೆ ಬರುವಂತಹ ಕಾರಣದಿಂದ ಈ ಮಾಸ ಕನ್ಯಾ ರಾಶಿಯವರಿಗೆ ಒಂದು ರೀತಿ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಈಗ ನೋಡಿ, ಪರ್ಟಿಕ್ಯುಲರ್ ಆಗಿ ದೀರ್ಘ ಸಂಚಾರ ಗ್ರಹಗಳ ಈಗ ನಾವು ನೋಡ್ತಾನೆ ಇದ್ದೇವೆ. ಮಿಥುನದಲ್ಲಿ ಗುರು ಮಹಾಶಯ ಆಗಿರಬಹುದು, ಮೀನದಲ್ಲಿರುವಂತಹ ಶನಿ ಪರಮಾತ್ಮರಾಗಿರಬಹುದು, ಅದೇ ರೀತಿ ಈ ಪರ್ಟಿಕ್ಯುಲರ್ ಆಗಿ ರಾಹುಕೇತುಗಳು ಈ ಸಿಂಹ ಮತ್ತು ಕುಂಭರಾಶಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ಈಗ ಈ ಕೆಲವೊಂದು ಗ್ರಹಗಳ ಸ್ಥಾನ ಸಂಚಾರ ನಾವು ನೋಡುವುದಾದರೆ, ಈ ಒಂದೊಂದೇ ಗ್ರಹವು ಕೂಡ ಅಂದರೆ ಜನವರಿ ಮಾಸದಲ್ಲಿ ಮಕರ ರಾಶಿಯಲ್ಲಿ ಪಂಚಗ್ರಹ ಕೂಟ ನಿರ್ಮಾಣ ಮಾಡಿರುವಂತಹ ರವಿ, ಕುಜ, ಬುಧ, ಶುಕ್ರ ಮತ್ತು ಚಂದ್ರ, ರಾಹುಗ್ರಹಗಳು ಒಂದು ರೀತಿ ಷಷ್ಠಗ್ರಹ ಕೂಟ ನಿರ್ಮಾಣ ಮಾಡಿ ದ್ವಾದಶ ರಾಶಿಗಳಿಗೆ ಅವರಿರುವಂತಹ ಸ್ಥಾನದ ಮೇಲೆ ಫಲಗಳನ್ನು ನೀಡ್ತಾ ಇರುತ್ತೆ. ಆದರೆ ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ 6ನೇ ಮನೆಗೆ ಬರುವಂತಹ ರವಿ, 6ನೇ ಮನೆಗೆ ಆಗಮನ ಆಗ್ತಾ ಇರುವಂತಹ ಕುಜ, 6ನೇ ಮನೆಯಲ್ಲಿ ಆಲ್ರೆಡಿ ಇರುವಂತಹ ರಾಹು ವಿಪರೀತವಾಗಿ ಯೋಗಕಾರಕರಾಗಿದ್ದಾರೆ. ಆದ್ದರಿಂದ ಈ ಯಾರ ಜಾತಕದಲ್ಲಿ ಅಥವಾ ಜಾತಕ ಚಕ್ರದಲ್ಲಿ ಗೋಚಾರದಲ್ಲಿ ಷಷ್ಠಭಾವ ಋಣ ರೋಗ ಶತ್ರು ಸ್ಥಾನದಲ್ಲಿ ಕ್ರೂರ ಮತ್ತು ಪಾಪಗ್ರಹಗಳಿರುವಂತಹ ಸಂದರ್ಭಗಳಲ್ಲಿ ಆ ಜಾತಕನಿಗೆ ಈ ನಾನು ಹೇಳುವಂತಹ ವಿಷಯಗಳ ಮುಖಾಂತರ ಅವರಿಗೆ ಗೋಚಾರ ಫಲಗಳು ಇರುತ್ತೆ. ಈಗಾಗಲೇ 6ನೇ ಮನೆಯಲ್ಲಿರುವಂತಹ ರಾಹು ಯೋಗಕಾರಕನಾಗಿ ಕನ್ಯಾ ರಾಶಿಯವರಿಗೆ ಶುಭ ಯೋಗವನ್ನು ನೀಡ್ತಾ ಇದ್ದಾರೆ. ಅವರ ಜೊತೆಗೆ 23ನೇ ತಾರೀಕು ಕುಜ ಮಹಾಶಯ ಎಂಟ್ರಿ ಆಗ್ತಾ ಇದೆ. ಅದೇ ರೀತಿ 13ನೇ ತಾರೀಕು ಫೆಬ್ರವರಿಯಲ್ಲಿ ರವಿ ತನ್ನ ಸ್ಥಾನವನ್ನು ಬದಲಾಯಿಸಿ 6ನೇ ಮನೆಗೆ ಬರ್ತಾ ಇದ್ದಾರೆ. ಚಂದ್ರ ಯೋಗಕಾರಕನಾಗಿದ್ದಾರೆ. ಬುಧ, ಶುಕ್ರ ಈ ಎಲ್ಲ ಗ್ರಹಗಳು ಕೂಡ 6ನೇ ಮನೆಗೆ ಬರ್ತಾ ಇದೆ. ಅಂದರೆ ಕಂಪ್ಯಾರಿಟಿವ್ಲಿ ಜನವರಿ ತಿಂಗಳನ್ನ ಕಂಪೇರ್ ಮಾಡಿಕೊಂಡ್ರೆ ಫೆಬ್ರವರಿ ಮಾಸ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಒಂದು ರೀತಿ ಅನುಕೂಲ ಫಲಗಳನ್ನು ನೀಡುವಂತಹ ಮಾಸ ಅಂತಲೂ ಹೇಳಬಹುದು. ಏನಪ್ಪ ಅಂದರೆ ಈ ಷಷ್ಠಸ್ಥಾನ ಋಣ ರೋಗ ಶತ್ರುಸ್ಥಾನವಾಗಿರುವಂತಹ 6ನೇ ಮನೆಗೆ ರವಿ ಆಗಮನ ಅನ್ನೋದು, ಸೂರ್ಯನ ಆಗಮನ ಅನ್ನೋದು ಎಲ್ಲ ರೀತಿಯಲ್ಲಿ ಸೌಖ್ಯವನ್ನು ನೀಡುತ್ತೆ. ಅದು ಕುಟುಂಬ ಜೀವನದಲ್ಲಾಗಿರಬಹುದು, ತಂದೆಯ ಆರೋಗ್ಯದಲ್ಲಾಗಿರಬಹುದು, ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಾಗಿರಬಹುದು, ಕುಟುಂಬ ಸುಸೌಖ್ಯ ಎಲ್ಲ ಜೊತೆಗೆ ಒಂದು ರೀತಿ ಆನಂದದಾಯಕವಾಗಿರುವಂತಹ ಸೌಖ್ಯವನ್ನು ಪಡೆಯುವಂತಹ ಮಾಸ ಅಂತ ಹೇಳಬಹುದು. ಎಲ್ಲ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ವಿಜಯವನ್ನು ಸಾಧಿಸುವಂತಹ ಮಾಸ ಅಂತಲೂ ಹೇಳಬಹುದು. ಈ ಸಣ್ಣ ಪುಟ್ಟ ಆತಂಕಗಳಾಗಿರ್ಬೋದು, ಡಿಸ್ಟ್ರಾಕ್ಷನ್ಸ್ ಆಗಿರ್ಬೋದು, ಕೆಲವೊಂದು ವಿಘ್ನಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬಗೆಹರಿದು ಈ ಮಾಸ ನಿಮಗೆ ರವಿ ಷಷ್ಠಸ್ಥಾನ ಸಂಚಾರ ಅನ್ನೋದು ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿರುತ್ತೆ. ಆಲ್ಮೋಸ್ಟ್ ಒಂದು 5-6 ತಿಂಗಳ ಮೇಲೆ ಭೂಮಿಕಾರಕ ಕುಜ ಕೆಂಪು ಗ್ರಹ ಮಂಗಳರು ಕೂಡ ಕನ್ಯಾ ರಾಶಿಯವರಿಗೆ ಯೋಗಕಾರಕನಾಗಿ 23ರ ನಂತರ ಇವರಿಗೆ ಅದ್ಭುತ ರೀತಿಯಲ್ಲಿ ಈ ಮಾಸದಲ್ಲಿ ಯೋಗಕಾರಕರಾಗ್ತಾ ಇರ್ತಾರೆ. ಅಂದರೆ ಯಾವ ಸಂದರ್ಭದಲ್ಲಿ
6ನೇ ಮನೆಯಲ್ಲಿ ರವಿ, ರಾಹು, ಕುಜ ಇರುವಂತಹ ಸಂದರ್ಭಗಳಲ್ಲಿ ಇನ್ ಕೇಸ್ ನೀವು ಇಂದಿನ ದಿನಗಳಿಂದ ಒಂದು ದೀರ್ಘಕಾಲಿಕ ಅಥವಾ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರ, ತುಂಬ ಟ್ರೀಟ್ಮೆಂಟ್ ಪಡಿತಾ ಇರ್ತೀರ, ಅಥವಾ ಅನಾರೋಗ್ಯ ಸಮಸ್ಯೆಗಳಿಂದ ಕಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಮಾಸ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿಗೆ ಸ್ವಲ್ಪ ಉಪಶಮನ, ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರುವುದು, ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ಪಡೆಯೋದು, ಅಥವಾ ಕೆಲವೊಂದು ಇಲ್ಲಿಯವರೆಗೂ ಕೂಡ ಪತ್ತೆ ಹಚ್ಚದೇ ಇರುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ಪಡೆಯೋದು, ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಪ್ರತ್ಯೇಕವಾಗಿ ನೀವು ತಗೊಳ್ತಾ ಇರುವಂತಹ ಮೆಡಿಸಿನ್ ಆಗಿರ್ಬೋದು, ಅಥವಾ ನೀವು ದೈಹಿಕ ಆರೋಗ್ಯ ವಿಷಯದಲ್ಲಿ ನೀವು ಕೊಡ್ತಾ ಇರುವಂತಹ ಕಾಳಜಿ ಇತ್ಯಾದಿ ವಿಷಯಗಳಿಂದ ಆರೋಗ್ಯ ವಿಷಯದಲ್ಲಿ ಸುಧಾರಣೆ ಅನ್ನೋದು ಮುಖ್ಯವಾಗಿ ಈ ಮಾಸದಲ್ಲಿ ಅದ್ಭುತ ರೀತಿಯಲ್ಲಿ. ಆರೋಗ್ಯವೇ ಮಹಾಭಾಗ್ಯ ಅಲ್ವಾ. ಆರೋಗ್ಯ ಹೊಂದಿದ್ದರೆ ಎಷ್ಟೋ ಪ್ರಯತ್ನಗಳು ಮಾಡ್ಬೋದು, ಎಷ್ಟೋ ವಿಷಯಗಳಲ್ಲಿ ನಾವು ಸಾಧನೆಯನ್ನು ಮಾಡ್ಬೋದು, ಎಷ್ಟೋ ವಿಷಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಆದ್ದರಿಂದ ಆರೋಗ್ಯ ವಿಷಯದಲ್ಲಿ ಈ ಮಾಸ 6ನೇ ಮನೆಯಲ್ಲಿರುವಂತಹ ರವಿ, ಕುಜ, ರಾಹು ಮುಖಾಂತರ ನಿಮಗೆ ಒಳ್ಳೆಯ ಆರೋಗ್ಯ ಸಿದ್ಧಿಯಾಗ್ತಾ ಇದೆ. ಇಷ್ಟುವರೆಗೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು, ಸಾಲಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಮಸ್ಯೆಗಳಿಂದ, ಅದು ದೀರ್ಘಕಾಲದಿಂದ EMIಗಳು ಪೇ ಮಾಡ್ತಾ ಇರ್ತೀರ, ಅಥವಾ ಸಾಲಗಳು ತಗೊಂಡಿರ್ತೀರ, ಅಥವಾ ಒಡವೆಗಳನ್ನು ಬ್ಯಾಂಕಲ್ಲಿ ಫಿನಾನ್ಸಲ್ಲಿ ಇಟ್ಬಿಟ್ಟು ಸಾಲಗಳು ತಗೊಂಡಿರ್ತೀರ. ಬಟ್ ವಿತಿನ್ ನೀವೇನು ಅಂದ್ಕೊಂಡಿರ್ತೀರೋ ಇಷ್ಟು ಟೈಮ್ ಒಳಗಡೆ ನಾನು ಆ ಲೋನನ್ನು ತೀರಿಸ್ತೀನಿ, ಸಾಲಗಳನ್ನು ತೀರಿಸ್ತೀನಿ ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಅಂತಹ ಈ ಲೋನ್ ರಿಲೇಟೆಡ್ ಹಣಕಾಸಿನ ಅಥವಾ ಸಾಲದ ವಿಷಯಗಳಿಂದ ವಿಮುಕ್ತರಾಗುವುದಕ್ಕೆ ಅನುಕೂಲ ಇರುತ್ತೆ. ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ಮಾಸ ಅದ್ಭುತ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಕೂಡಿ ಬರುತ್ತೆ. ಅಂದರೆ ತುಂಬ ದಿನಗಳಿಂದ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳ ಒಡವೆಗಳನ್ನು ಇಟ್ಟಿರ್ತೀರ, ಅಂದರೆ ಅವಶ್ಯಕತೆಗಳಿಗೆ ತಕ್ಕಂತೆ ಅಡ ಇಟ್ಟಿರ್ತೀರ, ಅದನ್ನು ಬಿಡಿಸ್ಕೊಳ್ಳುವಂಥದ್ದು, ಬಡ್ಡಿ ಸಮೇತ ಇನ್ನೂ ಟೈಮ್ಗಿನ್ನ ಮುಂಚೆನೇ ಕೆಲವೊಂದು ವ್ಯಕ್ತಿಗಳಿಗೆ ಸಾಲವನ್ನು ತೀರಿಸೋದಾಗಿರ್ಬೋದು ಈ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು ಗೋಚಾರದಿಂದ. ಇನ್ನು ಕೆಲವೊಂದು ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರತ್ಯರ್ಥಿಗಳಾಗಿರ್ಬೋದು, ಅಥವಾ ನಿಮ್ಮ ಬ್ರದರ್ಸ್ ಆಗಿರ್ಬೋದು, ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ವ್ಯಾಜ್ಯಗಳು ನಡೀತಾ ಇದ್ದರೆ, ಕೋರ್ಟ್ ಕೇಸು ಸಮಸ್ಯೆಗಳು ನಡೀತಾ ಇದ್ದರೆ, ನಿಮಗೆ ಅನುಕೂಲವಾಗಿ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ನಿಮಗೆ ಅನುಕೂಲವಾಗಿ ತೀರ್ಪು ಬರುವಂತಹ ಸಾಧ್ಯತೆಯೂ ಇರುತ್ತೆ. ನಿಮ್ಮ ಕಾಂಪಿಟೀಟರ್ಸ್ ಮೇಲೆ, ಪ್ರತ್ಯರ್ಥಿಗಳ ಮೇಲೆ, ಶತ್ರುಗಳ ಮೇಲೆ ಜಯ ಅನ್ನೋದು ಈ ಸಂದರ್ಭದಲ್ಲಿ, ಅಥವಾ ನಿಮ್ಮದೇ ಮೇಲ್ಗೈ ಅನ್ನೋದು ಈ ಮಾಸದಲ್ಲಿ ಸಾಕಷ್ಟು ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ನೀಡುತ್ತೆ. ಒಂದು ರೀತಿ ಹೌದು, ನ್ಯಾಯನೇ ಗೆಲ್ತು, ಒಳ್ಳೆತನವೇ ಗೆಲ್ತು ಅನ್ನುವಂತಹ ನಿಮ್ಮ ನಂಬಿಕೆ ಏನಿದೆಯೋ ಅದು ಈ ಮಾಸದಲ್ಲಿ ಶತ್ರುಗಳ ಮೇಲೆ ಸಾಧಿಸುವಂತಹ ಜಯಕಾರಗಳು ಅಥವಾ ವಿಜಯದ ಮುಖಾಂತರ ನೀವು ಪ್ರೂವ್ ಮಾಡ್ತೀರಾ. ಇನ್ನು ಈ ಮಾಸದಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡುವಂಥದ್ದು, ಅಥವಾ ಮನೆಯಲ್ಲಿ ಹೋಮಗಳಾಗಿರ್ಬೋದು, ವ್ರತಗಳಾಗಿರ್ಬೋದು, ಅಥವಾ ವಿವಾಹಾದಿಗೆ ಸಂಬಂಧಪಟ್ಟಿರುವಂಥ ನಿಶ್ಚಿತಾರ್ಥಗಳಾಗಿರ್ಬೋದು ಇತ್ಯಾದಿ ಶುಭ ಕಾರ್ಯಗಳಿಗೆ ಬೇಕಾಗಿರುವಂಥ ಅನುಕೂಲತೆ ಈ ಮಾಸದಲ್ಲಿ ಕೂಡಿ ಬರ್ತಾ ಇದೆ. ಅದೇ ರೀತಿ ಯಾವ ಸ್ಥಳದಲ್ಲಿ ನಿಮ್ಮ ಗೌರವವನ್ನು ಕಳ್ಕೊಂಡಿರ್ತೀರೋ, ಯಾವ ಸ್ಥಳದಲ್ಲಿ ನೀವು ಹಣಕಾಸನ್ನು ಕಳ್ಕೊಂಡಿರ್ತೀರೋ, ಯಾವ ವಿಷಯದ ಮುಖಾಂತರ ನೀವು ಕೆಲವೊಂದು ನಷ್ಟಗಳನ್ನು ನೋಡಿರ್ತೀರೋ, ನೀವು ಕಳ್ಕೊಂಡಿರೋ ಕಡೆಯೇ ನಾವು ಮತ್ತೆ ಜಯ ಸಾಧಿಸಬೇಕು ಅಂತ ಹೇಳ್ತಿರ್ತೀವಲ್ಲ, ಆ ರೀತಿ ನೀವು ಯಾವ ಸಂದರ್ಭದಲ್ಲಿ ಯಾವ ವಿಷಯದಲ್ಲಿ ನೀವು ನಷ್ಟಗಳಾಗಿರುತ್ತೋ ಅದೇ ವಿಷಯಗಳ ಮುಖಾಂತರ ಮತ್ತೆ ಲಾಭಗಳನ್ನು ಪಡೆಯೋದು, ಮತ್ತೆ ವಿಜಯವನ್ನು ಪಡೆಯೋದು ನೋಡಬಹುದು. ಆ ರೀತಿ ಅಂತ ಹೇಳಿಬಿಟ್ಟು ನೀವೇನಾದರೂ ಈ ರಮ್ಮಿ, ಬೆಟ್ಟಿಂಗು, ಇಸ್ಪೇಟಲ್ಲೆಲ್ಲ ಕಳ್ಕೊಂಡಿದ್ದೀನಿ, ನಾನು ಅಲ್ಲಿ ಪ್ರಯತ್ನ ಮಾಡ್ತೀನಿ ಅಂದರೆ ದಯವಿಟ್ಟು ಆ ರೀತಿ ವಿಷಯಗಳಿಗೆ ಹೋಗಬೇಡಿ. ಅಂದರೆ ನೀವು ಎಲ್ಲಿ ಸೋಲಿರ್ತೀರೋ ಅಲ್ಲೇ ನಿಮ್ಮ ಪ್ರಯತ್ನ ಮುಖಾಂತರ, ಮರುಪ್ರಯತ್ನದ ಮುಖಾಂತರ, ಕಷ್ಟದ ಮುಖಾಂತರ ಗೆಲುವನ್ನು ಪಡೆಯೋದು ಅನ್ನೋದು ನನ್ನ ಅರ್ಥ ಆಗಿರುತ್ತೆ. ಅದನ್ನು ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೋಷಲ್ ಪರವಾಗಿ ನೋಡಿದ್ರೆ ಸಾಮಾಜಿಕ ಜೀವನದಲ್ಲಾಗಿರ್ಬೋದು, ಹೊರಗಡೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗಬೇಕಾಗಿರುವಂತಹ ಗೌರವ,
ಮತ್ತು ಹುದ್ದೆಗಳಾಗಿರ್ಬೋದು, ನಿಮ್ಮ ಹೆಸರಿಗೆ ಉನ್ನತ ರೀತಿಯಲ್ಲಿ ಸಿಗಬೇಕಾಗಿರುವ ಮನ್ನಣೆ ಆಗಿರಬಹುದು, ಉತ್ತಮ ಸಂತಾನ ಪ್ರಾಪ್ತಿ ಅನ್ನೋದಿರುತ್ತೆ. ಅಂದರೆ ನಿಮ್ಮ ವಂಶವನ್ನು ಅಭಿವೃದ್ಧಿ ಮಾಡುವುದಕ್ಕೆ, ನಿಮ್ಮ ವಂಶವನ್ನು ಬೆಳೆಸುವುದಕ್ಕೆ ಹೊಸ ಸಂತಾನ, ಹೊಸ ಶಿಶುವಿನ ಆಗಮನ ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಂತೋಷ, ಸಂಬರ, ಸಡಗರವನ್ನು ನೀಡ್ತಾ ಇರುತ್ತೆ ಈ ಮಾಸದಲ್ಲಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ವಿದ್ಯಾ ವಿಷಯಗಳಲ್ಲಿ, ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಈ ಬರುವಂಥ ಅಕಾಡೆಮಿಕ್ ಎಕ್ಸಾಮ್ಸಲ್ಲಾಗಿರಬಹುದು, ನೀವು ಈಗ ಏನು ಎಫರ್ಟ್ ಪಡ್ತಾ ಇದ್ದೀರೋ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಎಸ್, ನಾನು ಇಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಈ ವರ್ಷ ಇಷ್ಟು ಪರ್ಸೆಂಟೇಜ್ ಪಡಿಬೇಕು ಅಂತ. ಅದು 95 96 99 ಇಟ್ಸ್ ಅಪ್ ಟು ಯು. ಬಟ್ ಒಂದು ಆತ್ಮವಿಶ್ವಾಸ ಬಿಲ್ಡಪ್ ಆಗುತ್ತೆ. ಅಷ್ಟರ ಮಟ್ಟದಲ್ಲಿ ನೀವು ಪ್ರಿಪೇರ್ ಆಗಿರ್ತೀರಾ, ಬರುವಂತಹ ಎಕ್ಸಾಮ್ಸಲ್ಲಿ ನಾನು ಪ್ರೂವ್ ಮಾಡ್ಕೊಳ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಈ ಗ್ರಹಸ್ಥಿತಿ ಅನ್ನೋದು ನಿಮಗೆ ಅನುಕೂಲವಾಗಿರುತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಈಗ ನೋಡಿ, ವಿದ್ಯಾಲಯಗಳು ಅಡ್ಮಿಷನ್ಸ್ಗೋಸ್ಕರ ಆಗುವಂತಹ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಸರ್ಕಾರಿ ಉದ್ಯೋಗಗಳಿಗೋಸ್ಕರ ಫೇಸ್ ಮಾಡುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಇಂಟರ್ವ್ಯೂಗಳಾಗಿರ್ಬೋದು, ಈ ಮಾಸದಲ್ಲಿ ರವಿ 6ನೇ ಮನೆಯಲ್ಲಿರುವುದರಿಂದ, ಕುಜ 6ನೇ ಮನೆಯಲ್ಲಿರೋದರಿಂದ ಎಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಸೊ ಮುಖ್ಯವಾಗಿ ಶುಕ್ರ 6ನೇ ಮನೆಯಲ್ಲಿರುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಬಾರಿ ಆದಾಯಕ್ಕೆ ಮೀರಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರ್ಬೋದು. ಅನಾವಶ್ಯಕ ವಿಷಯಗಳ ಮೇಲೆ ದುಂದು ವೆಚ್ಚಗಳು ಮಾಡುವುದು ಈ ಮಾಸದಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ. ಅದೇ ರೀತಿ ಕುಟುಂಬ ಸದಸ್ಯರ ಜೊತೆ ಆಗಾಗ ಸ್ವಲ್ಪ ವಾದ ವಿವಾದಗಳು ನಡೆಯೋದಾಗಿರ್ಬೋದು. ಮುಖ್ಯವಾಗಿ ಸ್ತ್ರೀಯರೊಡನೆ ವ್ಯವಹಾರ ಮಾಡುವಾಗ, ಸ್ತ್ರೀಯರೊಡನೆ ಮಾತಾಡುವಂತಹ ಸಂದರ್ಭಗಳಲ್ಲಿ, ಅದು ನೀವು ವೃತ್ತಿ ಉದ್ಯೋಗಗಳು ಮಾಡುವಂತಹ ಪ್ರದೇಶ ಆಗಿರಬಹುದು, ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀಯರಾಗಿರಬಹುದು, ಅಥವಾ ನಿಮ್ಮ ಆಪ್ತರಲ್ಲಿ, ಮಿತ್ರರಲ್ಲಿ, ಬಂಧುಗಣದಲ್ಲಿರುವಂತಹ ಸ್ತ್ರೀಯರಾಗಿರಬಹುದು, ಸ್ತ್ರೀಯರೊಡನೆ ಮಾತಾಡುವಾಗ ತಾಳ್ಮೆಯಿಂದ ಮಾತಾಡಿ, ಮಾತಿನ ಬಗ್ಗೆ ಗಮನವಿರಲಿ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಶುಕ್ರ ಇಲ್ಲಿ 6ನೇ ಮನೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ಸ್ತ್ರೀ ವಿರೋಧ ಅಥವಾ ಸ್ತ್ರೀಯರಿಂದ ಸಮಸ್ಯೆಗಳು ಸೃಷ್ಟಿಯಾಗುವುದಕ್ಕೆ ಕೆಲವೊಂದು ಸಂದರ್ಭಗಳು ಅನ್ನೋದು ಬರ್ತಾ ಇರುತ್ತೆ. ಸೊ ಆದ್ದರಿಂದ ಈಗ ಅದರ ಜೊತೆಗೆ ಈಗ ತುಂಬ ಜನ ಹನಿ ಟ್ರ್ಯಾಪಿಂಗ್ ಅಂತ ಮತ್ತೊಂದು ಅಂತ ಹೇಳಿಬಿಟ್ಟು ಯಾರೋ ಅನಾಮಕರು ಫೋನುಗಳು ಮಾಡಿ ನಿಮ್ಮನ್ನು ಈ ಸ್ವಲ್ಪ ಸಿಹಿ ಮಾತುಗಳಿಂದ ಕೆಲವೊಂದು ವಿಷಯಗಳನ್ನು ಲಾಭ ಪಡ್ಕೊಳ್ಳೋದಕ್ಕೆ, ತಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಮರ್ಯಾದೆ ವಿಷಯದಲ್ಲಿ, ಗೌರವ ವಿಷಯದಲ್ಲಿ ನಿಮ್ಮನ್ನು ಥ್ರೆಟನಿಂಗ್ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸೊ ಇಂತಹ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಸ್ವಲ್ಪ ಅಪಾರ್ಥಗಳು ಬೇಡ, ದ್ವಂದ್ವಾರ್ಥಗಳಂದರೆ ಯಾವುದೋ ರೀತಿಯಲ್ಲಿ ಒಂದು ರೀತಿ ನಿಮ್ಮ ಅಲ್ಲಿರುವಂತಹ ಕೋಪ, ದ್ವೇಷವನ್ನು ತೀರಿಸ್ಕೋಬೇಕಂದ್ರೆ ಒಬ್ಬರನ್ನೋ ಮಾತನ್ನು ಮತ್ತೊಬ್ಬರನ್ನೋದು, ಈ ದ್ವಂದ್ವಾರ್ಥಗಳು ಬರುವಂತಹ ಮಾತುಗಳಿಂದ ಸ್ತ್ರೀಯರ ಜೊತೆ ಮಾತಾಡೋದಾಗಿರ್ಬೋದು, ಅಪಾರ್ಥಗಳು ಉಂಟು ಮಾಡುವ ರೀತಿಯಲ್ಲಿ ಈ ಸ್ತ್ರೀಯರೊಡನೆ ಮಾತಾಡೋದು, ಇವೆಲ್ಲ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಅಂದರೆ ಸಣ್ಣದಾಗಿ ಸ್ಟಾರ್ಟ್ ಆಗಿರುವಂತಹ ಒಂದು ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಆತಂಕಗಳು ಸೃಷ್ಟಿಸುವಂತಹ, ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಸಂದರ್ಭಗಳು ಬರುವುದರಿಂದ ಸ್ತ್ರೀಯರಿಂದ ವ್ಯವಹರಿಸುವಾಗ ಈ ಮಾಸದಲ್ಲಿ ತುಂಬ ಇರಬೇಕಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಬಂದರೆ ಬಿಸಿ ಮಸಾಲಾಯುತ ಸ್ಪೈಸಿ ಆಹಾರವನ್ನು, ಜಂಕ್ ಫುಡ್ನ, ಫ್ರೈಡ್ ಫುಡ್ನ ಅವಾಯ್ಡ್ ಮಾಡೋದು ಉತ್ತಮ. ಯಾಕಂದರೆ ಈ ಮಾಸದಲ್ಲಿ ಸ್ವಲ್ಪ ಅಸಿಡಿಟಿ ಆಗಿರ್ಬೋದು, ಅಥವಾ ಬ್ಲೋಟಿಂಗ್ ಆಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಈ ಬ್ಲಡ್ ಪ್ರೆಷರ್ ಫ್ಲಕ್ಚುವೇಷನ್ಸ್ ಆಗಿರ್ಬೋದು, ಇತ್ಯಾದಿ ವಿಷಯಗಳಿಂದ ನೀವು ನಿಮ್ಮ ಆರೋಗ್ಯದಲ್ಲಿ ಸಮಯಕ್ಕೆ ತಕ್ಕಂತೆ ಆಹಾರವನ್ನು ತಗೊಳ್ಳುತ್ತಾ ಆಹಾರ ನಿಯಮಗಳಾಗಿರ್ಬೋದು, ವಿಶ್ರಾಂತಿ ನಿಯಮಗಳಾಗಿರ್ಬೋದು, ಸರಿಯಾಗಿ ನಿದ್ದೆ ಇತ್ಯಾದಿ ವಿಷಯಗಳಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಸೊ ಒಟ್ಟಾಗಿ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಅನುಕೂಲ ಫಲಗಳು ಇದ್ದರೂ ಈ ಕೆಲವೊಂದು ಶುಕ್ರ ಮತ್ತು ಬುಧನ ಅನುಕೂಲತೆಯಿಂದ ವೈರತ್ವ, ಶತ್ರುತ್ವ ಬೇಡ. ಸ್ತ್ರೀಯರೊಡನೆ ಮಾತಾಡುವಾಗ, ಸ್ತ್ರೀಯರೊಡನೆ ವ್ಯವಹಾರ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ. ನಾವು ಉತ್ತಮ ಫಲಗಳಿಗೋಸ್ಕರ ಏನಪ್ಪ ಅಂದರೆ ಈ ಮಾಸದಲ್ಲಿ ಮುಖ್ಯವಾಗಿ ನಿಮಗೆ ಅಮ್ಮನವರ ಆಶೀರ್ವಾದ ಬೇಕಾಗಿರುತ್ತೆ. ಆದ್ದರಿಂದ ದುರ್ಗಾ ದೇವತೆ ಆಗಿರ್ಬೋದು, ಶಕ್ತಿ ದೇವತೆ ಆಗಿರ್ಬೋದು, ಅಥವಾ ಗ್ರಾಮ ದೇವತೆ ಆಗಿರಬಹುದು, ನಿಮ್ಮಕ್ಕೆ ಅತಿ ಸಮೀಪದಲ್ಲಿರುವಂತಹ ದೇವಸ್ಥಾನಕ್ಕೆ ಶುಕ್ರವಾರದಂದು ಹೋಗಿ ಅಲ್ಲಿ ನೀವು ಅಮ್ಮನವರಿಗೆ ಅರ್ಚನೆ ಮಾಡಿಸುವ ಮುಖಾಂತರ, ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡುವ ಮುಖಾಂತರ, ಸಂಕಲ್ಪ ಮಾಡಿಸುವ ಮುಖಾಂತರ ಈ ಮಾಸ ಅಮ್ಮನವರ ಆಶೀರ್ವಾದದಿಂದ
ಅಥವಾ ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದರಿಂದ, ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಗುಣಗಳನ್ನು ಪಠನೆ ಮಾಡೋದರಿಂದ ಆ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.